ರಾಮಲಿಂಗೇಶ್ವರ ಬೆಟ್ಟ ಅಂತ ಒಂದು ದೇವಸ್ಥಾನ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಸ್ವತಃ ರಾಮಚಂದ್ರರೇ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂತಹ ಲಿಂಗ ಇದೆ. ಅದು ಎಲ್ಲ ಕಾಡು, ದಂಡಕಾರಣ್ಯ ಅಂತ ಹೇಳಿ ಒಂದು ಕಾಡು. ಆ ಕಾಡಿನಲ್ಲಿ ಬಾಯಾರಿಕೆ ಆಗುತ್ತೆ ಸೀತಾಮಾತೆಗೆ. ಆಗ ರಾಮಚಂದ್ರರು ಬಾಣವನ್ನು ಹೊಡೆದಾಗ ಬಂಡೆಯಲ್ಲಿ ನೀರು ಗಂಗಾಮಾತೆ ಉದ್ಭವ ಆಗ್ತದೆ. ಸೀತಾಮಾತೆ ರಾಮರನ್ನು ಪ್ರಾರ್ಥನೆ ಮಾಡ್ತಾಳೆ, ನಾನು ನಿಮಗೂ ಕೂಡ ಒಂದು ಇಲ್ಲಿ ವಿಶೇಷವಾದ ಸ್ಥಾನವನ್ನು ಕಲ್ಪನೆ ಮಾಡಬೇಕು ಅಂತ ಹೇಳಿ. ಆಗ ಮತ್ತೆ ರಾಮರು 2 ಬಾಣ ಹೊಡಿತಾರೆ. ಅದು ಲಕ್ಷ್ಮಣ ಕೊಳ, ರಾಮ ಕೊಳ ಅಂತ ಮತ್ತೆ ಆ ಕೊಳಗಳು ನಿರ್ಮಾಣ ಆಗುತ್ತೆ. ಯಾರು ಸೀತಾಕೊಳದಲ್ಲಿ ಸ್ನಾನವನ್ನು ಮಾಡ್ತಾರೋ ಅವರಿಗೆ, ಮಕ್ಕಳಾಗದೇ ಇದ್ದವರಿಗೆ ಸಂತಾನ ಭಾಗ್ಯವನ್ನು ಕರುಣಿಸ್ತಕ್ಕಂಥದ್ದು, ವಿವಾಹ ಆಗದೇ ಇದ್ದರ್ಥ ಶೀಘ್ರವಾಗಿ ವಿವಾಹವನ್ನು ಆಗಲಿಕ್ಕೆ ಆಶೀರ್ವಾದವನ್ನು ಪಡಿತಕ್ಕಂಥದ್ದು. ಈಗ ನನ್ನ ಜೊತೆಗೆ ನೀವು ಯಾರ್ಯಾರು ಬರ್ತಿರೋ ಅಲ್ಲಿ ಎಲ್ಲರಿಗೂ ಶುಭವಾಗಿ ಲೋಕ ಕಲ್ಯಾಣ ಸುಖಿನೋ ಭವಂತು ಅನ್ನೋ ರೀತಿಯಾಗಿ ಮೃತ್ಯುಂಜಯ ಹೋಮವನ್ನು ಮಾಡ್ತಕ್ಕಂಥದ್ದು. ಜೊತೆಗೆ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತಾದಿಗಳು ಎಲ್ಲರಿಗೂ ವ್ಯವಸ್ಥೆ ಇರ್ತದೆ. ಹೋಗಲಿಕ್ಕೆ ಬಸ್ಸಿನ ವ್ಯವಸ್ಥೆಯನ್ನು ಮಾಡ್ತೇವೆ. ಊಟ ಮತ್ತು ಬೆಳಗಿನ ಉಪಹಾರವನ್ನು ಕೂಡ ನಾವು ಮಾಡ್ತೇವೆ. ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವಥೋಮುಖಂ ನೃಸಿಂಹವೇಷಣಂ ಭದ್ರಂ ಮೃತ್ಯುಮೃತ್ಯೋ ನಮಾಮ್ಯಹಂ. ನನ್ನ ಆರಾಧ್ಯ ದೈವವಾಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹದೇವರಿಗೆ ನಮಸ್ಕರಿಸುತ್ತಾ, ವಿಶೇಷ ಎಲ್ಲರಿಗೂ ನೃಕೇಸರಿ ಅಸ್ಟ್ರೋ ಚಾನಲ್ಗೆ ಸ್ವಾಗತ. ನಾನು ಹಳೆಯ ವಿಡಿಯೋದಲ್ಲಿ ಹೇಳಿದ್ದೆ ಶ್ರಾವಣ ಮಾಸದ ಫಲಾಫಲಗಳು ಹೇಗಿರ್ತವೆ ಅಂತ. ಅದೇ ವಿಚಾರವಾಗಿ ಹೇಳೋದಾದರೆ, ಈ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ವಿಷ್ಣುವಿನ ಆರಾಧನೆ ಜೊತೆಗೆ ಶಿವನ ಆರಾಧನೆಯನ್ನು ಮಾಡಿ ಅಂತ ಹೇಳಿದ್ದೆ. ಈಗ ನಾನು ಅದೇ ವಿಚಾರವಾಗಿ ಮಾತಾಡೋದಾದರೆ, ರಾಮಲಿಂಗೇಶ್ವರ ಬೆಟ್ಟ ಅಂತ ಒಂದು ದೇವಸ್ಥಾನ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಸ್ವತಃ ರಾಮಚಂದ್ರರೇ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂತಹ ಲಿಂಗ ಇದೆ. ಏನು ವಿಶೇಷ ಅಲ್ಲಿನ ಸ್ಥಳ ಮಹಾತ್ಮೆ ಏನಪ್ಪ ಅಂತಂದರೆ, ಹಿಂದೆ ರಾಮ, ಲಕ್ಷ್ಮಣ, ಸೀತೆ, ಮಹಾತಾಯಿ ಸೀತೆಯವರು ಎಲ್ಲರೂ ವನವಾಸದಲ್ಲಿ ಇದ್ದಾಗ ಅದು ಎಲ್ಲ ಕಾಡು, ದಂಡಕಾರಣ್ಯ ಅಂತ ಹೇಳಿ ಒಂದು ಕಾಡು. ಆ ಕಾಡಿನಲ್ಲಿ ಬಾಯಾರಿಕೆ ಆಗುತ್ತೆ ಸೀತಾಮಾತೆಗೆ. ಆಗ ರಾಮಚಂದ್ರರು ಬಾಣವನ್ನು ಹೊಡೆದಾಗ ಬಂಡೆಯಲ್ಲಿ ನೀರು ಗಂಗಾಮಾತೆ ಉದ್ಭವ ಆಗ್ತದೆ. ಅದನ್ನು ಸೀತಾಕೊಳ ಅಂತ ಹೇಳಿದ್ದಾರೆ. ಹಾಗೆ ಸೀತಾಮಾತೆ ರಾಮರನ್ನು ಪ್ರಾರ್ಥನೆ ಮಾಡ್ತಾಳೆ, ನಾನು ನಿಮಗೂ ಕೂಡ ಒಂದು ಇಲ್ಲಿ ವಿಶೇಷವಾದ ಸ್ಥಾನವನ್ನು ಕಲ್ಪನೆ ಮಾಡಬೇಕು ಅಂತ ಹೇಳಿ. ಆಗ ಮತ್ತೆ ರಾಮರು 2 ಬಾಣ ಹೊಡಿತಾರೆ. ಅದು ಲಕ್ಷ್ಮಣ ಕೊಳ, ರಾಮ ಕೊಳ ಅಂತ ಮತ್ತೆ ಆ ಕೊಳಗಳು ನಿರ್ಮಾಣ ಆಗುತ್ತೆ. ನಾವು ಬಂದಿದ್ದಕ್ಕೆ ಇಲ್ಲಿ ಸಾಕ್ಷೀಭೂತವಾಗಿರಬೇಕು ಅಂತ ಹೇಳಿ ಸೀತಾಮಾತೆ ಪ್ರಾರ್ಥನೆ ಮಾಡಲಾಗಿ ರಾಮರು ಮಣ್ಣಿನಲ್ಲಿ ಲಿಂಗವನ್ನು ಮಾಡ್ತಾರೆ. ಆಗ ಲಕ್ಷ್ಮಣ ಹೇಳ್ತಾರೆ, ಇಲ್ಲ ನಾವು ಇದಕ್ಕೆ ವಿಶೇಷವಾದಂಥ ಒಂದು ಶಿಲೆಯನ್ನು ನಾವು ಸ್ಥಾಪನೆ ಮಾಡೋಣ ಅಂತ ಹೇಳಿದಾಗ ಹನುಮಂತನನ್ನು ಕೇಳ್ಕೊತಾರೆ, ನೋಡಪ್ಪ ನೀನು ಎಲ್ಲಾದರೂ ಒಂದು ಒಳ್ಳೆ ಶಿಲೆಯನ್ನು ತಗೊಂಡು ಬಾಪ, ಲಿಂಗವನ್ನು ತೆಗೆದುಕೊಂಡು ಬಾ, ನಾವು ಸ್ಥಾಪನೆ ಮಾಡೋಣ ಅಂತ. ಭಕ್ತ ಆಂಜನೇಯ ಸ್ವಾಮಿಯವರು ಲಿಂಗವನ್ನು ತರಲಿಕ್ಕಾಗಿ ಹಿಮಾಲಯದ ಕಡೆ ಹೋಗ್ತಾರೆ. ಬರ್ತಾ ರಾಕ್ಷಸರ ಕಾಟ ಅವರಿಗೆ ಜಾಸ್ತಿ ಆಗುತ್ತೆ. ರಾಮಚಂದ್ರರು ಯೋಚನೆ ಮಾಡ್ತಾರೆ, ಆಂಜನೇಯ ಸ್ವಲ್ಪ ಲೇಟ್ ಆಗ್ತಾ ಇದೆ, ದುರ್ಮುಹೂರ್ತ ಬಂದ್ಬಿಡ್ತಾ ಇದೆ, ನಾವಿಲ್ಲಿರ್ತಕ್ಕಂಥ ನಾನೇನು ಮಾಡಿದ್ದೇನೆ ಮಣ್ಣಿನಲ್ಲಿ ಅದನ್ನೇ ನಾವು ಸ್ಥಾಪನೆ ಮಾಡೋಣ ಅಂತ ಹೇಳಿ ಸ್ಥಾಪನೆಯನ್ನು ಮಾಡ್ತಾರೆ. ಆಂಜನೇಯ ಸ್ವಾಮಿ ಹಿಮಾಲಯದಿಂದ ಲಿಂಗವನ್ನು ತರ್ತಾರೆ. ನೋಡ್ತಾರೆ, ಇದೇನಪ್ಪ ನಾನು ಲಿಂಗ ತರೋಕ್ಕೋಷ್ಟೊತ್ತಿಗೆ ಇಲ್ಲಿ ರಾಮಚಂದ್ರರು ಪ್ರತಿಷ್ಠಾಪನೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಆಗ ರಾಮರು, ಇಲ್ಲಪ್ಪ ನೀನು ತಂದಿರತಕ್ಕಂಥ ಲಿಂಗವನ್ನು ಕೂಡ ನಾವು ಸ್ಥಾಪನೆ ಮಾಡೋಣ ಅಂತ ಹೇಳಿ ರಾಮಚಂದ್ರರು ಸ್ವತಃ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಹನುಮಲಿಂಗ ಅಂತ ಹೇಳಿ ಹನುಮಂತನ ಹೆಸರನ್ನೇ ಹೇಳ್ತಾರೆ. ಆಗ ಆಶೀರ್ವಾದ ಮಾಡ್ತಾರೆ. ಯಾರು ಸೀತಾಕೊಳದಲ್ಲಿ ಸ್ನಾನವನ್ನು ಮಾಡ್ತಾರೋ ಅವರಿಗೆ, ಮಕ್ಕಳಾಗದೇ ಇದ್ದವರಿಗೆ ಸಂತಾನ ಭಾಗ್ಯವನ್ನು ಕರುಣಿಸ್ತಕ್ಕಂಥದ್ದು, ವಿವಾಹ ಆಗದೇ ಇದ್ದರ್ಥ ಶೀಘ್ರವಾಗಿ ವಿವಾಹವನ್ನು ಆಗಲಿಕ್ಕೆ ಆಶೀರ್ವಾದವನ್ನು ಪಡಿತಕ್ಕಂಥದ್ದು. ಜೊತೆಗೆ ಚರ್ಮವ್ಯಾಧಿ ಇರ್ತಕ್ಕಂಥವರಿಗೆ ಆ ಕೊಳದಲ್ಲಿ ಸ್ನಾನವನ್ನು ಮಾಡಿ ಹನುಮಲಿಂಗ ಅಂದರೆ ರಾಮರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಹನುಮಲಿಂಗನನ್ನು ಮೊದಲು ಸಂದರ್ಶನವನ್ನು ಮಾಡಿ, ತದನಂತರ ರಾಮಲಿಂಗೇಶ್ವರರನ್ನು ಯಾರು ಪ್ರಾರ್ಥನೆ ಮಾಡ್ತಾರೋ ಅವರೆಲ್ಲರಿಗೂ ಈ ಒಂದು ಎಲ್ಲ ಏನು ಕಾಟಾಚಾರಗಳು ಅಂದರೆ ಮದುವೆ, ವಿವಾಹ, ಜೊತೆಗೆ ಸಂತಾನ, ಚರ್ಮವ್ಯಾಧಿ ಇವೆಲ್ಲವೂ ನಿವಾರಣೆ ಆಗ್ತದೆ ಅಂತ ಹೇಳಿ ಸ್ವತಃ ರಾಮಚಂದ್ರರೇ ಆಶೀರ್ವಾದ ಮಾಡಿರ್ತಕ್ಕಂಥ ಪುಣ್ಯ ಭೂಮಿ. ಈಗ ನನ್ನ ಜೊತೆಗೆ ನೀವು ಯಾರ್ಯಾರು ಬರ್ತಿರೋ ಅಲ್ಲಿ ಎಲ್ಲರಿಗೂ ಶುಭವಾಗಿ ಲೋಕ ಕಲ್ಯಾಣ ಸುಖಿನೋ ಭವಂತು ಅನ್ನೋ ರೀತಿಯಾಗಿ ಮೃತ್ಯುಂಜಯ ಹೋಮವನ್ನು ಮಾಡ್ತಕ್ಕಂಥದ್ದು. ಜೊತೆಗೆ ಇವೆಲ್ಲ ಪೂಜಾ ಪುನಸ್ಕಾರಗಳನ್ನು ಏಕವಾರ ರುದ್ರಾಭಿಷೇಕವನ್ನು ಅಲ್ಲಿ ಹಮ್ಮಿಕೊಂಡಿದ್ದೀವಿ. ಎಲ್ಲರೂ 18ನೇ ತಾರೀಕು
18ನೇ ತಾರೀಕು ಸೋಮವಾರ, ವಿಶೇಷವಾಗಿ ಸೋಮವಾರ ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಶ್ರಾವಣ ಮಾಸದಲ್ಲಿ. ಅದಕ್ಕಾಗಿ ಎಲ್ಲರೂ ನನ್ನ ಜೊತೆಗೆ ಬಂದು ಎಲ್ಲರೂ ರಾಮಲಿಂಗೇಶ್ವರ ಸ್ವಾಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ. ಶುಭಮಸ್ತು. ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತಾದಿಗಳೆಲ್ಲರಿಗೂ ವ್ಯವಸ್ಥೆ ಇರ್ತದೆ. ಹೋಗಲಿಕ್ಕೆ ಬಸ್ಸಿನ ವ್ಯವಸ್ಥೆಯನ್ನು ಮಾಡ್ತೇವೆ. ಊಟ ಮತ್ತು ಬೆಳಗಿನ ಉಪಹಾರವನ್ನು ಕೂಡ ನಾವು ಮಾಡ್ತೇವೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ಕೆಳಗಡೆ ಬರ್ತಕ್ಕಂಥ ನಂಬರನ್ನ ನೀವು ಫೋನ್ ಮಾಡಿ ಸಂಪರ್ಕಿಸಿ. ನಮ್ಮ ತಂಡದವರು ನಿಮಗೆ ಪೂರ್ತಿಯಾದಂಥ ಮಾಹಿತಿಯನ್ನು ನಿಮಗೆ ತಿಳಿಸ್ತಾರೆ. ವಿಶೇಷ ಏನಪ್ಪ ಅಂದರೆ, ಮೊದಲು ಆ ಪದ್ಮನಾಭ ಸ್ವಾಮಿ ಶ್ರಾವಣ ಮಾಸ ವಿಷ್ಣುವಿನ ಆರಾಧನೆ, ಮೊದಲು ಪದ್ಮನಾಭ ಸ್ವಾಮಿಯವರ ದರ್ಶನವನ್ನು ಪಡೆದು ತದನಂತರ ರಾಮಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಮೃತ್ಯುಂಜಯ ಹೋಮವನ್ನು ಮಾಡ್ತಕ್ಕಂಥದ್ದು. ಎಲ್ಲರಿಗೂ ಬಿಲ್ಪತ್ರೆ ವಿಭೂತಿಯನ್ನು ಕೊಡ್ತೇವೆ. ಆ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು, ಸೀತಾಕುಳದಲ್ಲಿ ಸ್ನಾನವನ್ನು ಮಾಡ್ತಕ್ಕಂಥದ್ದು ಎಲ್ಲವನ್ನು ಕೂಡ ಮಾಡ್ತೇವೆ. ಎಲ್ಲ ಉಪಹಾರ ಎಲ್ಲ ಮುಗಿಸಿ ನಿಮಗೆ ವಾಪಸ್ ಇಲ್ಲಿ ಶುರುಮ ಕರ್ಕೊಂಡು ಹೋಗಿರ್ತಾರೆ ಅಲ್ಲಿಗೆ ಕರ್ಕೊಂಡು ಬಿಡುವಂಥ ವ್ಯವಸ್ಥೆ ಕೂಡ ನಮ್ಮ ತಂಡದವರು ಮಾಡ್ತಾರೆ. ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕೆಳಗಡೆ ಇರ್ತಕ್ಕಂಥ ನಂಬರನ್ನು ಫೋನ್ ಮಾಡಿ, ನಿಮ್ಮೆಲ್ಲ ನಮ್ಮ ತಂಡದವರು ನಿಮಗೆ ಮಾಹಿತಿಗಳನ್ನು ತಲುಪಿಸ್ತಾರೆ. ಶುಭಮಸ್ತು.